ಚೆನ್ನಾಗಿ ಉಂಟಲ್ವಾ? ನೋಡಿದ್ರೆ ಮಾರ್ರೆ ಎಂತ ಟೈಟ್ ಫಿಟ್ಟಿಂಗ್ ಉಂಟು ನಂದು. ಅವಳದೆಂತ ಫಿಟ್ಟಿಂಗ್, ನನ್ನ ಫಿಟ್ಟಿಂಗ್ ಮುಂದೆ ಅವಳದು ಡಮ್ಮಿ. ಎಂತ ಚಂದ ಉಂಟು ಅಲ್ಲ ನನ್ನ ಫಿಟ್ಟಿಂಗು, ಬೆಟ್ಟ ಬೆಟ್ಟ ಇದ್ದಾಗಿದೆ. ಆದ್ಮೇಲೂ ಅಷ್ಟೇ ಹಸ್ಬೆಂಡ್ ಕೊಡ್ತಾರೆ, ಆ ದುಡ್ಡಲ್ಲಿ ಇರ್ತೀವಿ. ಅದೇ ಪಾಪ ಹುಡುಗರ್ಗ ಹಂಗ ಮದ್ವೆ ಆದ್ರೂ ಅವರೇ ಮಾಡ್ಬೇಕು, ಅಪ್ಪನ ಮನೇಲಿ ಇದ್ರು ಅವರೇ ಮಾಡ್ಬೇಕು. ನಮ್ಮನೆಯ ತುಳಸಿ ಕಟ್ಟೆ ಇಲ್ಲಿ ನೋಡಿ, ಈಗ ಚುಚ್ಚಿಸ್ಕೊಂಡ್ ಬಂದೆ. ಇಲ್ಲಿ ತುಂಬಾ ನೋಯ್ತೈತೆ, ಇವಾಗಲೇ ಜಸ್ಟ್ ಚುಚ್ಚಿಸ್ಕೊಂಡ್ ಬಂದೆ. ತುಂಬಾ ನೋಯ್ತೈತೆ, ಕಣ್ಣಲ್ಲಿ ನೀರು ಹೋಗ್ಬಿಡ್ತೈತೆ. ನನ್ನ ಫ್ರೆಂಡ್ ಅಮ್ಮ ಚುಚ್ಚಿಸ್ರಿ, ಇವಾಗ ಈ ತರ ಚುಚ್ಚಿಸ್ಕೊಂಡು ತುಂಬಾ ಒಳ್ಳೇದು, ಚೆನ್ನಾಗಿ ಕಾಣುತ್ತೆ. ಇದು ಮಚ್ಚೆ ಎಲ್ಲ ಅವಸ್ಕೊಳ್ತದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಮಿಸ್ಟರ್ ಪ್ರವೀಣ್. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್, ಕನ್ನಡ ರೀಲ್ಸ್ ಮತ್ತು ಮೀಮ್ಸ್ನ ಒಳ್ಳೊಳ್ಳೆ ಫನ್ನಿ ವೀಡಿಯೋಸ್ನ ಆ್ಯಡ್ ಮಾಡಿದಂತೆ. ಸೊ ಅವನ್ನೆಲ್ಲ ಅದ್ರ ಮೇಲೆ ರಿಯಾಕ್ಷನ್ ಮಾಡುತ್ತೆ. ಸೊ ನಮ್ಮ ಜೊತೆ ನೀವು ನೋಡಿ, ನೀವು ನನ್ನಲ್ಲಿರಿ, ಎಲ್ಲರೂ ಸೊ ಈ ವಿಡಿಯೋ ಮಾತ್ರ ಫುಲ್ ಫನ್ನಿ ಆಗಿರುತ್ತೆ. ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ರಿ. ಈ ವಿಡಿಯೋಗೆ ಏನಿಲ್ಲ 100 ಲೈಕ್ಸ್ನ ಏನು ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಕೇಳ್ತಿಲ್ಲ, ಬರೀ 100 ಲೈಕ್ಸ್ನ ಅಷ್ಟೇ. ಹಾಗಾಗಿ ಯಾರ್ಯಾರು ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಆ್ಯಂಡ್ ಯಾರಾದರೂ ಲಿಂಕ್ ರೀಲ್ಸ್ನ ಏನಾದರೂ ಶೇರ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತಲ್ಲ ನಂದು ಇನ್ಸ್ಟಾಗ್ರಾಮ್ ಐಡಿ. ಸೊ ಐಡಿ ಹೋಗಿ ಫಾಲೋ ಮಾಡಿ. ಸೊ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ರೀಲ್ಸ್ ಕಳಿಸಿದಪ್ಪ ಅಂದರೆ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನ ಎಡಿಟ್ ಮಾಡ್ತೀನಂತೆ. ಬನ್ನಿ ವಿಡಿಯೋ ಒಳಗೆ ತಡ ಮಾಡೋದು. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ನಮ್ಮ ಯಜಮಾನ್ರಿಗೆ ಯಾರು ಕರೆದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ನೋಡು ಮಿಸ್ ಅಸ್ತು ನಿಂದು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ತುಂಬ ಹೊಡೆದ್ರು. ಹೇಳ್ಕೊಳಕ್ ಆಗ್ತಲ್ಲ ನನಗೆ, ತುಂಬ ಹೊಡೆದ್ರು. ವಿಡಿಯೋನೇ ಮಾಡಲ್ಲ ಇದ್ಮೇಲೆ ಸಾಕು. ಆದ್ರೂ ಈ ಆಂಟಿಗೆ ಅಂಕಲ್ ಹೊಡೆದವರಲ್ಲ, ಆಂಟಿ ಅಭಿಮಾನಿಗಳು ಹೆಚ್ಚಿಗೆ ತಿರ್ತಾರ. ಪಕ್ಕ ಇದೆ ಆಂಟಿ ಫುಲ್ಲು ಜೋರಿದಾರ ಗಂಟೆ ಹೊಡೆದ ವಿಡಿಯೋಸ್ ಮಾಡ್ತಾರೆ ಸೈಕರು. ಕುಕ್ಕಿಂಗ್ ಆಯಿಲ್ ಖಾಲಿ ಆದರೆ ಕೊಬ್ಬರಿನೇ ಹಾಕ್ಬಿಟ್ಟು ಅಡುಗೆ ಮಾಡ್ಬೋದು. ಆದರೆ ಕೊಬ್ಬರಿನೇ ಖಾಲಿ ಆದರೆ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ತಲೆಗೆ ಹಚ್ಕೊಳಕ್ಕಾಗಲ್ಲ. ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ತಲೆಗೆ ಹಚ್ಕೊಳಕ್ಕಾಗಲ್ಲ, ಹಾಕ್ಬಿಟ್ಟು ಕೈಗೆ ಹಾಕೊಂಡು ತಲೆಗೆ ಹಾಕೋಕ್ಕಾಗಲ್ಲ. ಹಾಕೊಂಬಿಟ್ಟು ಸಿಕ್ತು ಸಾಕು ಅಂತೀಯ. ಕರೆಕ್ಟ್ ಆಗಿ ಲಾಜಿಕ್ ಯೋಚನೆ ಮಾಡ್ಬೇಕಿಲ್ಲ, ಏನಂತಂದು ಲಾಜಿಕ್ ಯೋಚನೆ ಮಾಡಲೇಬೇಕು. ನಾನಂತೂ ಬಾಳ ಖುಷಿ ಆಗ್ಬಿಟ್ಟಿನಿ. ಯಾಕಂದ್ರ ನನ್ನ ಜೀವನದಾಗನ ಫಸ್ಟ್ ಟೈಮ್ 2024 ಬರಾಕತೈತಿ. ಯಾಕ ಸುಮ್ಮನೆ ಅಂತಿ, ನಮ್ಮ ಲೈಫ್ ನೋಡು 2024 ಡೈಲಿ ಬರ್ತ ನೋಡು. ಯಾಕೆ ನಿನ್ ಮಾತಿನ ಯಾರ ಲಾಜಿಕ್ ಅವೇನೋ ಚೀಲದ ಕಂಡು ಬಿಟ್ಟಿದ್ದೀನಿ ಅಸಲಕ್ಕೆ ಅಂತ ನೋಡಿ ಮುದುಕೋರು ಕೋರಿಗಳು ದಿಮಾಕು ಮೊಳಕಲ್ ಕೆಳಗಿರ್ತದ. ಸೈಕ್ ಹೇಳಿದ ಗುರು ಇವನಂತೂ ಸೈಕ್. ಹೊಸ ವರ್ಷ ನಮಗೆ ಪದೇ ಪದೇ ಬರುತ್ತಾ? ಕರೆಕ್ಟ್. ಈಗಿನ ಕಾಲದಲ್ಲಿ ಅಜ್ಜ ಅನ್ನಂಗಿಲ್ಲ, ಅಜ್ಜಿ ಅನ್ನಂಗಿಲ್ಲ, ಎಲ್ಲಾರು ಟ್ರೆಂಡಿಂಗ್ನಾಗ ಆಗಿಬಿಡೋದು. ಆಟಿಗೆ ಕಂಪನಿ ಬೇಕಂದ್ರ ಕೈಗೆ ತುಂಬಾ ಕೆಲ್ಸ ಕೊಡ್ರಿ. ಒಂಟಿ ಅನ್ಸಿದ್ರ ಇದು ಮದ್ವೆ ಆಗ್ರಿ. ಮದ್ವೆ ಆಗಿ ಮನೆಗೆ ಒಪ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ. ಖುಷಿ ಆದ್ರೆ ಡ್ಯಾನ್ಸ್ ಮಾಡ್ರಿ. ದುಃಖ ಆದ್ರ ನನ್ ಜೊತೆ ಮಾತಾಡ್ರಿ. ಯಾಕಂದ್ರೆ ಗಮನ ಇಟ್ಟು ಕೇಳ್ರಿ. ಈ ಆಫರ್ ನಾನು ಉಸಿರಿರೋ ತನಕ ಮಾತ್ರ. ಗೊತ್ತಾಯ್ತಾ ಫ್ರೆಂಡ್ಸ್? ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ನನ್ನ ಫಿಟ್ಟಿಂಗ್ ನೋಡಿ, ಚೆನ್ನಾಗಿ ಉಂಟಲ್ವಾ? ನೋಡಿದ್ರೆ ಮಾರ್ರೆ ಎಂತ ಟೈಟ್ ಫಿಟ್ಟಿಂಗ್ ಉಂಟು ನಂದು. ಅವಳದೆಂತ ಫಿಟ್ಟಿಂಗ್, ನನ್ನ ಫಿಟ್ಟಿಂಗ್ ಮುಂದೆ ಅವಳದು ಡಮ್ಮಿ. ಎಂತ ಚಂದ ಉಂಟು ಅಲ್ಲ ನನ್ನ ಫಿಟ್ಟಿಂಗು, ಬೆಟ್ಟ ಬೆಟ್ಟ ಇದ್ದಾಗಿದೆ. ಅವಳದ ಫಿಟ್ಟಿಂಗು ನನ್ನ ಮುಂದೆ ಡಮ್ಮಿ ಮಾಡಿದೆ. ಎಂತ ಚಂದ ಉಂಟು ನನ್ನ ಟೈಟ್ ಫಿಟ್ಟಿಂಗ್. ಇಲ್ಲಿ ನೋಡಿ ಹಾ, ಇಲ್ಲಿ ನೋಡಿ ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಬಿಗ್ ಬಾಸ್ ಅಲ್ಲಿರೋ ಮೈಕಲ್ ಈಶಾನಿಗೆ ಹುಟ್ಟಿರೋ ಪಾಪು ನಾನು, ಗೊತ್ತುಂಟಾ? ನಾನು ಬೇರೆ ಬೇರೆ ಕಲರ್ ತಕೊಂಡ್ ಬಂದಿದ್ದೀನಿ ನೋಡಿ. ಬ್ಲೂ ಕಲರ್ ತಕೊಂಡ್ ಬಂದಿದ್ದೀನಿ, ಬ್ಲ್ಯಾಕ್ ಇದೆ, ಎಂತ ಸ್ಕಿನ್ ಕಲರ್ ಪ್ಯಾಂಟ್ ಇದೆ. ಪ್ಯಾಂಟ್ ಹಾಕ್ತೀನಿ ಅಲ್ವಾ, ಎಲ್ಲರೂ ಹೇಳ್ತಾರೆ ನೀವು ಪ್ಯಾಂಟ್ ಹಾಕಿದಿಲ್ವಾ ಟ್ರಾನ್ಸ್ಪರೆಂಟ್ ಅಲ್ವಾ. ಆಗ ಅಕ್ಕ ಎಂತ ಮಾಡ್ಕೊಳ್ಳಿ ಗೊತ್ತುಂಟ ಗಾಯ್ಸ್, ಎಲ್ಲರ ಹತ್ರ ಹೋಗಿ ನೋಡಿ ಹಾಕಿದೀನಿ ಪ್ಯಾಂಟ್ ಅಂತ ಎತ್ತಿ ತೋರಿಸ್ತಾಳೆ ಗಾಯ್ಸ್. ಯಾಕಂತಂದ್ರೆ ಇದು ಟೈಟ್ ಫಿಟ್ಟಿಂಗು ಪ್ಯಾಂಟ್ ಗಾಯ್ಸ್. ನಿಮಗೆ ಗೊತ್ತುಂಟು ನಾನು ಪ್ಯಾಂಟ್ ಹಾಕಿದೀನಿ ಅಂತ, ಆದರೆ ದೂರದಲ್ಲಿ ನೋಡುವವರಿಗೆ ಎಂತ ಗೊತ್ತುಂಟಾಗಬೇಕು ಗಾಯ್ಸ್, ನಾನು ಇಂಥ ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಹಾಕಿದೀನಿ ಅಂತ. ಟೈಟ್ ಫಿಟ್ಟಿಂಗ್ ಪ್ಯಾಂಟು. ಆಮೇಲೆ ಎಂತ ಗೊತ್ತುಂಟ ಗಾಯ್ಸ್, ಇಂಥ ಪ್ಯಾಂಟು ಉಂಟಲ್ಲ, ಪ್ಯಾಂಟು, ಈ ಪ್ಯಾಂಟು ಚಿಕ್ಕಪೇಟೆ, ಗಬ್ಬನ್ಪೇಟೆ, ಬಳೆಪೇಟೆಯಲ್ಲಿ ಸಿಗುವಂತ ಪ್ಯಾಂಟ್ ಅಲ್ಲ ಗಾಯ್ಸ್. ಈ ಪ್ಯಾಂಟನ್ನು ನಾನು ನಮ್ಮ ಮನೆ ಹತ್ರ ಇರುವ ಅಂಗಡಿಯ ಟೈಲರ್ ಹತ್ರ ಹೋಗಿ ಮಿಷಿನ್ ಮೇಲೆ ತೊಡೆ ಇಟ್ಟು ಹಿಂಗೆ ಹೊಲಿಸಿಕೊಂಡು
ಹೊಚ್ಕೊಳಕ್ ತಿಕ್ಕಿ ಹೊಲ್ಗೆ ಬಿದ್ಬಿಟ್ಟಿತ್ತು ಹೊಲ್ಗೆ ಬಿದ್ಬಿಟ್ಟಿತ್ತು ಗಾಯ್ಸ್. ಆಮೇಲೆ ಎಂತ ಗೊತ್ತುಂಟಾ, ಸದ್ಯಕ್ಕೆ ಇಷ್ಟು ಸಾಕು. ನನ್ನ ಪ್ಯಾಂಟ್ ಕಲೆಕ್ಷನ್ ನಿಮಗೆ ಯಾವ್ದು ಕಲರ್ ತುಂಬಾ ಇಷ್ಟವಾಯ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾನು ಇನ್ನು ಬರ್ತದೆ ತೇಜಸ್ಗಳು ಅವ್ರು ಮಾತ್ರ ಸೈಕ್ ವಿಡಿಯೋ ಮಾಡ್ತಾಯಿದ್ರು. ಅವರು ಅಂದ್ರೆ ಅವರು ಯಾರಿಗೂ ಹರ್ಟ್ ಆಗಂಗಿರಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಸೈಕ್ ಇರ್ತಾವ. ಸೈಕ್ ಅಂದ್ರೆ ಸೈಕ್ ಇರ್ತಾವ. ಫ್ರೆಂಡ್ಸ್ ಇಲ್ಲಿ ನೋಡಿ, ಈಗ ಚುಚ್ಚಿಸ್ಕೊಂಡ್ಬಂದೆ. ಇಲ್ಲಿ ತುಂಬಾ ನೋಯ್ತೈತೆ, ಇವಾಗಲೇ ಜಸ್ಟ್ ಚುಚ್ಕೊಂಡ್ಬಂದೆ. ತುಂಬಾ ನೋಯ್ತೈತೆ, ಕಣ್ಣಲ್ಲಿ ನೀರು ಹೋಗ್ಬಿಡ್ತೈತೆ. ನನ್ನ ಫ್ರೆಂಡ್ ಅಮ್ಮ ಚುಚ್ಚಿಸ್ರಿ. ಇವಾಗ ಈ ತರ ಚುಚ್ಚಿಸ್ಕೊಂಡು ತುಂಬಾ ಒಳ್ಳೇದು, ಚೆನ್ನಾಗಿ ಕಾಣುತ್ತೆ. ಇದು ಮಚ್ಚೆ ಎಲ್ಲ ಅವಸ್ಕೊಳ್ತದ. ನೋಡಿ ಈಗ ತಾನೇ ಚುಚ್ಚಿಸ್ಕೊ ಬಂದೆ ಇಲ್ಲಿಗೆ, ಎಷ್ಟು ಚುಚ್ಚಿಸ್ಕೊ ಬಂದೆ. ತುಂಬಾ ನೋವಾಗ್ತಿದೆ, ಕಣ್ಣಲ್ಲಿ ನೀರು ಅಲ್ಲ ರಕ್ತ, ಮೂಗಲ್ಲಿ ಮುಕ್ಳಿದೆಲ್ಲ ನೀರು ಕಿತ್ಕೋತಿದೆ. ತುಂಬಾ ನೋವಾಗ್ತಿದೆ. ನಮ್ಮ ಅಮ್ಮ ಹೇಳಿ ಚುಚ್ಚಿಸಿದ್ರು, ನನ್ನ ಮಗನೇ ಬಿದ್ದು ಅಲ್ಲಿತ್ತೆ ಲಂಗು ಲಗಾಮ ಇಲ್ದಾನೆ, ನನ್ನ ಮಗನೇ ಮೂಗ್ ದಾರ ಹಾಕ್ಬೇಕು ನಿನಗೆ ಅಂತ ಈಗ ತಾನೇ ಚುಚ್ಚಿಸ್ಕೊ ಬಂದೆ. ತುಂಬಾ ನೋವಾಗ್ತಿದೆ ಫ್ರೆಂಡ್ಸ್. ನೋಡಿ ಇದು ಹಾಕೊಂಡ್ರೆ ಬಾಯಿ ಮೀಸೆ ಎಲ್ಲ ಮುಚ್ಕೊಳುತ್ತೆ ಅಂತ. ನೀವು ಅಷ್ಟೇ ಹುಡ್ಕೊಂಬಂದ್ ಹೆಂಡತಿ ಕೊಡಿಯೋದಲ್ಲ, ಈ ತರ ಚುಚ್ಚಿಸ್ಕೋಬೇಕು. ಮೂಗಿಗೆ ಚುಚ್ಚಿಸ್ಕೊಂಡಿದ್ಕೆ ಹಿಂಗ ಆಗ್ತಿದೆ. ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಮುಕ್ಳಿಗೆಲ್ಲ ಚುಚ್ಚಿಸ್ಕೊಂಡಿರ್ತಾರೆ ಅವ್ರ ಕತೆ ಹೆಂಗೋ. ಬಾಯ್ ಫ್ರೆಂಡ್ಸ್. ನಿಮ್ ಪ್ರಕಾರ ಲೈಫ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದು ಯಾರಿಗೆ ಜಾಸ್ತಿ, ಹುಡುಗರ್ಗ ಹುಡುಗರಿಗೆ ಏನ್ ಕಾಂಪ್ಲಿಕೇಶನ್? ಅದೇ ಮನೇಲಿ ಏನಾದ್ರು ಇವಾಗ ಹುಡುಗಿರೇನಾದ್ರು ಓದ್ಬಿಟ್ಟು ಕೆಲ್ಸಕ್ಕೆ ಹೋಗಿಲ್ಲ, ಮದುವೆ ಮಾಡಿದ್ರು ಅಂದ್ರೆ ಓದಿದಳಪ್ಪ ಕೆಲ್ಸಕ್ಕೆ ಹೋಗದೇವ್ರು ಹೆಂಗೋ ಮುಂದಕ್ಕೆ ಅವಳ ಲೈಫ್ ಸೆಟ್ಲ್ ಆಯ್ತು ಅಂತ ಹೇಳ್ತಾರೆ. ಅದೇ ಹುಡುಗರು ಓದಿ ಕೆಲಸ ಮಾಡ್ತಾ ಇದ್ರು, ಏನ್ ಮಾಡಿದಾರೆ ಅದೊಂದು ಒಬ್ಬ ಕೈ ಕುತ್ಕೋಬೇಕು, ಅದು ಒಂದ್ ಕೆಲ್ಸನ ಹಿಂಗ ಹಂಗ ಅಂತ ಅದನ್ನು ಅವ್ರು ಏನೇ ಮಾಡಿದ್ರು ಇದ್ ತಪ್ಪು ಅದ್ ತಪ್ಪು, ಇದ್ ಹಿಂಗೆ ಅದಂಗೆ ಅಂತಾರೆ. 15,000 ಸಂಬಳ ತಗೊಬಂದ್ ಕೊಟ್ರು, ಪಕ್ಕದ ಮನೆ ನೋಡು 30,000 ಸಂಬಳ ತಗೊಬಂದ್ ಕೊಡ್ತಾವ್, ನೀನು ಇದ್ಯಾ 15,000 ರೂಪಾಯಿ ಏನಕ್ಕೂ ಸಾಲಲ್ಲ ಅಂತ. ತಗೋಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ಹುಡುಗರು ಕೇಳಕ್ ಆಗಲ್ಲ, ಯಾಕೆ ನೀನು ದುಡಿಯಕ್ಕಾಗಲ್ವಾ ಮಾಡಕ್ಕಾಗಲ್ವಾ ಹಂಗೆ ಹಿಂಗೆ ಅಂತಾರೆ. ಹುಡುಗಿ ದುಡಿತಾ ಇದ್ರು ಕೂಡ ಅಪ್ಪ ಪಾಕೆಟ್ ಮನಿ ಇಲ್ಲ ಅಂದ್ರೆ ಹೌದಾ ಸರಿ ಆಯ್ತು ತಗೊಳಮ್ಮ ಅಂತ ಎತ್ತಿ ಕೊಡ್ತಾ ಇರ್ತಾರೆ. ಮದ್ವೆ ಆದ್ಮೇಲೂ ಅಷ್ಟೇ, ಹಸ್ಬೆಂಡ್ ಕೊಡ್ತಾರೆ, ಆ ದುಡ್ಡಲ್ಲಿ ಇರ್ತೀವಿ. ಅದೇ ಪಾಪ ಹುಡುಗರ್ಗ ಹಂಗ, ಮದ್ವೆ ಆದ್ರೂ ಅವರೇ ಮಾಡ್ಬೇಕು, ಅಪ್ಪನ ಮನೇಲಿ ಇದ್ರು ಅವರೇ ಮಾಡ್ಬೇಕು. ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿಯುಳೆ. ನಿಜಾಗ್ರು ಏನೇ ಅಂದ್ರೆ ಆ ಹುಡುಗಿ ಮಾತ್ರ ಹ್ಯಾಂಡ್ಸಪ್. ಹುಡುಗರ ಕಷ್ಟ ಬಹಳ ಬೇಗ ಅರ್ಥ ಮಾಡ್ಕೊಂಡಿದ್ದಾಳೆ. ಎಲ್ಲಾರಿಗೂ ಇಂಥ ಹುಡುಗಿನೇ ಸಿಗ್ಲಿ ಅಂತ ಕೇಳ್ಕೋಬೇಕಷ್ಟೇ. ಯಾಕಂದ್ರೆ ಅವ್ರು ಎಲ್ಲಾರು ಹುಡುಗರಿಗೆ ಜವಾಬ್ದಾರಿ ಇದ್ದಷ್ಟು ಹುಡುಗಿರಿಗೆ ಇರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹುಡುಗರಿಗೆ ಫ್ಯಾಮಿಲಿ ಅನ್ನೋ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೋಡ್ತಾ ಇರ್ತೀವಲ್ಲ ದಿನನಿತ್ಯ ಥಿಯೇಟ್ರಲ್ಲಿ, ಹಂಗಾಗಿ ಸ್ವಲ್ಪ ಹುಡುಗರಿಗೆ ಜಾಸ್ತಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ ಕ್ವೀನ್ ಇದ್ದಂಗಿದ್ದಾಳೆ, ನೋಡಕ್ ಹೋಗ್ಬಾರ. When my friend called me to wish Happy New Year at 12 AM. ನಿಜವಾಗ ನಮಗೆ ದೇವರಿಗೆ ಯಾರು ಮಾಡಲ್ಲ ಫೋನ್, ಗೊತ್ತಿರೋಂಗೆ ಅದು. ಬಟ್ ಫೋನ್ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ಎಲ್ಲ ಹಿಂಗೆ ಇರ್ತಾರೆ. Those never come back. 99 ಮೂವಿ ಮಾತ್ರ ಒಳ್ಳೆ ಫೀಲಿಂಗ್ ಇರೋ ಮೂವಿ. ನೋಡಿದ್ರೆ ಎಲ್ಲರೂ ಗೊತ್ತು. ಯಾರ್ಯಾರು ನೋಡಿದ್ರೆ ಬೇಗ ಬೇಗ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಇಷ್ಟ ಆದ ಮೂವಿ ಯಾವುದು ಅಂತಂದು. ದೋಸ್ ಡೇಸ್ ನೆವರ್ ಕಮ್ ಬ್ಯಾಕ್ ಅಂತಾರೆ ಪಕ್ಕ. ಸ್ಕೂಲ್ ಟೈಮು ಕಾಲೇಜ್ ಟೈಮಲ್ಲಿ ಭಾಳ ಅಂದರೆ ಭಾಳ ಎಂಜಾಯ್ ಮಾಡ್ತಿದ್ವಿ. ಯಾವುದಕ್ಕೂ ಏನಕ್ಕೂ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಈಗ ದುಡಿಮೆ ಜವಾಬ್ದಾರಿ ಅದು ಇದು ಎಲ್ಲ 128 ಟೆನ್ಷನ್. ಈಗಲೂ ಅನಿಸ್ಬಿಟ್ಟು ಯಾವಾಗ ಹಳೆಯ ದಿನಗಳು ವಾಪಸ್ ಬರ್ತಾವೆ ಅಂತಂದ್ರೆ ಅಂದರೆ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಹೆಂಗಿದ್ರು ಲೈಫ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಷ್ಟೇ. ಯಾರಿಗೂ ಇವನು ಸರಿ ಗುರು ನಿನಗಂದ್ರು ಎಲ್ಲೆಲ್ಲಿಂದ ಇಂಥ ಟ್ಯಾಲೆಂಟ್ ಬರ್ತಾವ ದೇವ್ರನ್ನ ಗೊತ್ತಿಲ್ಲ. ಸೈಕ್ ಅಂದ್ರೆ ಸೈಕ್ ಮಾಡಿದ್ದಾನೆ. ಒಳ್ಳೆ ಎಣ್ಣೆ ಹೊಡೆಯೋ ಫ್ರೆಂಡ್ಸ್ನೆಲ್ಲ ಟ್ಯಾಗ್ ಮಾಡ್ರಿ, ಅವ್ರಿಗೆಲ್ಲ ವಿಡಿಯೋ ಶೇರ್ ಮಾಡ್ರಿ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಹೇಳಿದ್ನಲ್ಲ ಬರೀ ಜಸ್ಟ್ 100 ಲೈಕ್ಸ್, ಜಸ್ಟ್ 100 ಲೈಕ್ಸ್. ಸೊ ಹೊಸದಾಗಿ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ, ಬೆಳೆಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.